ಖುಷಿಯಾಗಿತ್ತು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಮಗೆಲ್ಲ ತಿಳಿದಿರುವಂತೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಥಮ ಭಾರತೀಯ ಮಹಿಳೆ. ಒಮ್ಮೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ನೀವು ನಮಗೆ ಕಪ್ಪ ಕೊಡಬೇಕು, ಅದರ ಬದಲಿಗೆ ನಾವು ನಿಮಗೆ ಜೀವನಾಂಶವನ್ನು ಕೊಡುತ್ತೇವೆ ಎಂದು ಪತ್ರ ಬಂದಾಗ ರಾಣಿ ಚೆನ್ನಮ್ಮನವರ ಪ್ರತಿಜ್ಞೆಯನ್ನು ಇಂದು ನಾನು ಅಭಿನಯಿಸುತ್ತಿದ್ದೇನೆ. ಸಾಕು ಸಾಕು, ನಿಲ್ಲಿಸಿ. ಏನು, ಅವರು ನಮಗೆ ಜೀವನಾಂಶವನ್ನು ಕೊಡುತ್ತಾರಂತೆಯೋ? ಮೊದಲು ಅವರು ಜೀವಂತವಾಗಿ ಉಳಿದುಕೊಂಡರಲ್ಲವೇ? ಕಿತ್ತೂರಿನ ತಾಯಿ ಹೆತ್ತ ಮಕ್ಕಳು ಸಿಂಹಗಳು, ಅವರಂತೆ ನರಿಗಳಲ್ಲ. ಹೋಗು, ಹೋಗಿ ಆ ಠಾಕರೆಗೆ ಹೇಳು, ನಮ್ಮ ಈ ರಣಕಹಳೆ ಬ್ರಿಟಿಷರನ್ನು ಕೇವಲ ಕಿತ್ತೂರಿನಿಂದ ಮಾತ್ರವಲ್ಲ, ಇಡೀ ಭಾರತದಿಂದಲೇ ತೊಲಗಿಸಲು ಪಣತೊಟ್ಟು ನಿಂತಿದ್ದೇವೆ. ಯುದ್ಧ ಯುದ್ಧ ಯುದ್ಧ, ಯುದ್ಧವಿದು ಅನಿವಾರ್ಯ. ಈ ಯುದ್ಧ ತಾಯಿಯ ಮಾನ ಕಾಪಾಡುವ ಯುದ್ಧ. ಈ ಯುದ್ಧ ಕನ್ನಡಿಗರು ಸ್ವತಂತ್ರ ಪ್ರಿಯರೆಂದು ಲೋಕಕ್ಕೆ ಸಾರುವ ಮಹಾಯುದ್ಧ. ಕೋಟೆಯ ಎಲ್ಲ ಬಾಗಿಲುಗಳನ್ನು ಮುಚ್ಚಿರಿ. ಸಿಪಾಯಿಗಳಿಗೆ ಆಯುಧಗಳನ್ನು ಹಿಡಿದು ಸಿದ್ಧರಾಗಲು ಹೇಳಿ. ಎಲ್ಲೆಡೆ ರಣಭೇರಿಯು ಮೊಳಗಲಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಧನ್ಯವಾದಗಳು.